ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಅಳಿಯಂದು ಅಂದರೆ ನಮ್ಮ ಮಗಂದು ನಾಮಕರಣದ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲರೂ ನೋಡಿ. ನಾವು ಇದು ಕಳಸಾಪುರ ಹತ್ರ ಇರೋ ಗಾಳಿಹಳ್ಳಿ ಭದ್ರಕಾಳಿ ಬನ ದೇವಸ್ಥಾನದಲ್ಲಿ ಅವ್ನು ನಾಮಕರಣ ಮಾಡಿದ್ದು. ವೀಡಿಯೋ ಎಲ್ಲ ಹಾಕ್ತೀನಿ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡಿ. ಓಕೆ, ಇವಾಗ ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಓಕೆ, ಪೂಜಾರರು ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ, ಫಸ್ಟು ರುಬ್ಬೋಕಲ್ಲನ್ನ ಹಾಕ್ಬೇಕಂತೆ. ನನಗೂ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಲೂ ಕೇಳಿದೆ, ಯಾರಿಗೂ ಗೊತ್ತಿಲ್ಲ, ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಏನಕ್ಕೆ ರುಬ್ಬೋಕಲ್ಲು ಹಾಕ್ತಾರೆ ಅಂತ. ನಿಮಗೆ ಯಾರಿಗಾರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಆಮೇಲೆ ಎಲ್ಲ ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಇದೇ ಟೈಮ್ಗೆ ನಮ್ಮ ಭಾವ ಅವರು ಹೊರಗಡೆ ಹೋಗಿದ್ದಾರೆ ಯಾರನ್ನೋ ಕರ್ಕೊಂಬರ್ಬೇಕು ಅಂತ. ನೋಡಿದ್ರೆ ಆಲ್ರೆಡಿ 12 ಗಂಟೆ ಆಗೋಗಿದೆ. 12 ಗಂಟೆ ಮೇಲೆ 1 ಗಂಟೆ ಒಳಗೆ ಮಾಡಬೇಕಿತ್ತು. 12 ಗಂಟೆ ಮೇಲಾಗಿ ಆಲ್ರೆಡಿ 1:20 ಆಗಿದೆ. ಇನ್ನು ನಮ್ಮ ಭಾವ ಬಂದಿಲ್ಲ. ಅದಕ್ಕೆ ಎಲ್ಲರೂ ಫೋನ್ ಮಾಡು ಅಂತ ಬೈತಿದ್ರು. ನನಗೆ ಫೋನ್ ಮಾಡಿ ಕೇಳಿದ್ರೆ ಇಲ್ಲ 10 ನಿಮಿಷ 15 ನಿಮಿಷ ಅಂತ ಹೇಳ್ತಿದ್ರು. ಆಮೇಲೆ ಲಾಸ್ಟಿಗೆ ಬಂದಿರೋ ರಿಲೇಷನ್ಸ್ಗೆಲ್ಲ ಪಲಾವ್ ಮಾಡಿಸಿದ್ವಿ. ಎಲ್ಲರೂ ಚೆನ್ನಾಗಿದೆ ಅಂತ ತಿಂದರು. ಓಕೆ, ಇವಾಗ ಎಲ್ಲ ಫುಲ್ಲು ಕೂತ್ಕೊಂತಿದ್ದಾರೆ. ಅದು ನಮ್ಮ ಮಾಮ ನಮ್ಮ ಅತ್ತೆ ಆಮೇಲೆ ಪೂಜೆ ಮಾಡ್ತಾರೆ ನೋಡಿ. ಇವಾಗ ನಮ್ಮ ಪಪ್ಪ ಪೂಜೆ ಮಾಡ್ತಿದ್ದಾರೆ ತೊಟ್ಲಿಗೆ. ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ತಿದ್ದಾರೆ. ಅವರು ನಮ್ಮ ಪಪ್ಪ ಮತ್ತು ಅಮ್ಮ ಇಬ್ಬರು ಪೂಜೆ ಮಾಡಿದ್ರು. ಅಲ್ಲಿ ನೋಡಿ, ತಟ್ಟೆ ಒಳಗಡೆ ಅಕ್ಕಿ ಮತ್ತು ಮೆಣಸಲ್ಲಿ ಹೆಸರು ಬರ್ತಿದ್ದಾರೆ. ಏನು ಹೆಸರು ಅಂತ ಟೈಪ್ ಮಾಡಿ ನಿಮಗೆ ಕಾಣಿಸ್ತಿದ್ರೆ ಕರೆಕ್ಟಾಗಿ, ಇಲ್ಲಾಂದರೆ ಲಾಸ್ಟಲ್ಲಿ ಹೇಳ್ತೀನಿ ಏನು ಹೆಸರು ಅಂತ ನಮ್ಮ ಅಳಿಯೊಂದು. ಓಕೆ, ನೆಕ್ಸ್ಟು ಇದೇ ಥರ ಎಲ್ಲರೂ ಪೂಜೆ ಮಾಡಿದ್ರು. ಎಲ್ಲರೂ ಒನ್ ಬೈ ಒನ್ ಪೂಜೆ ಮಾಡ್ತಿದ್ದಾರೆ. ಈಗ ಪೂಜಾರರು ಬಂದು ಎಲ್ಲ ಇನ್ನೊಂದ್ಸತಿ ಪೂಜೆ ಮಾಡಿ ಎಲ್ಲರೂ ಕೂತಿದ್ದಾರೆ. ನಮ್ಮ ಭಾವಂಗೆ 20 ಸಲ ಕಾಲ್ ಮಾಡಾದ್ಮೇಲೆ ಫೈನಲಿ ಬಂದರು. ಇವಾಗ ನಮ್ಮ ಅಕ್ಕ ಮತ್ತು ಬಾಬಾ ಪೂಜೆ ಮಾಡ್ತಿದ್ದಾರೆ. ಪಾಪ ಯಾರನ್ನೋ ಕರ್ಕೊಂಬರಕ್ಕೆ ಹೋಗಿದ್ರಂತೆ. ಈಗ ಎಲ್ಲ ಪೂಜೆ ಮಾಡಿ ಇವಾಗ ನೆಕ್ಸ್ಟು ಅಳಿಯನ್ನ ತೊಟ್ಲಿ ಹಾಕೋ ಶಾಸ್ತ್ರ. ಈಗ ನೋಡಿ, ಮಗುನ ಕೊಟ್ಟರು ಪೂಜಾರ ಕೈಲಿ. ಅವರೇ ಫಸ್ಟ್ ಹೆಸರು ಹೇಳ್ತಾರೆ. ಇವಾಗ ಎಲ್ಲ ಅವ್ನು ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಾನೆ. ಇವರು ವಿಭೂತಿ ಹಚ್ಚಿರೋದಂತಿಲ್ಲ, ಮಾತಾಡ್ಸಿರೋದಂತಿಲ್ಲ ನೋಡಿ. ಅಲ್ಲಿ ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಾನೆ. ನೆಕ್ಸ್ಟು ತೀರ್ಥ ಹಾಕಿ ಅಂದರು. ಎಲ್ಲ ಅಳ್ತಿದ್ದಾನೆ ಇವಾಗ. ಫುಲ್ಲು ತೀರ್ಥ ಹಾಕಿದ ತಕ್ಷಣ ಫುಲ್ಲು ಅಳ್ತಿದ್ದ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಫುಲ್ ನೀರು ಹಾಕಿ ವಿಭೂತಿ ಎಲ್ಲ ಹಚ್ಚಿದ್ದಾರೆ. ನೆಕ್ಸ್ಟ್ ಇವಾಗ ಅವನು ಒಳಗೆ ಸುಮ್ಮನೆ ಆಗ್ತಿಲ್ಲ. ಇವಾಗ ನೋಡಿ, ಟವಲ್ ಫುಲ್ಲು ಮುಚ್ಚಿ ರೈಟ್ ಇಯರಲ್ಲಿ ಹೇಳ್ತಾರೆ ಹೆಸರನ್ನ 3 ಸರಿ. ಹೂವೆಲ್ಲ ಮುಡ್ಸಿದ್ರು, ವಿಭೂತಿ ಎಲ್ಲ ಹಾಕಿದ್ರು, ತೀರ್ಥ ಎಲ್ಲ ಚಿಮ್ಸಿದ್ರು. ಇವಾಗ ನೋಡಿ ಹೇಳ್ತಿದ್ದಾರೆ 3 ಸರಿ. ನೆಕ್ಸ್ಟು ಅವರೇ ಹೇಳಾಯಿತು. ಇವಾಗ ಮಗುನ ನಮ್ಮ ಅಕ್ಕ ಮತ್ತು ಭಾವನ ಕೈಲಿ ಕೊಡ್ತಾರೆ ನೋಡಿ. ಇವಾಗ ನೆಕ್ಸ್ಟು ಅವರು ಒಂದ್ಸಲ ಹೇಳಬೇಕು. ಇವಾಗ ಅವರು ಹೇಳಾಯಿತು. ಇವಾಗ ಸೋದರ ಮಾವನ ಕರೆದ್ರು. ಸೋದರ ಮಾವನು ಒಂದು ಸತಿ ಹೇಳಬೇಕು. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಫಸ್ಟೇ ಸೋದರ ಮಾವ ಹೇಳ್ತಾರೆ. ಇವರು ಏನೋ ಗೊತ್ತಿಲ್ಲ, ಇವ್ರ ಶಾಸ್ತ್ರ ಏನೋ ಗೊತ್ತಿಲ್ಲ. ನಾನು ಹೇಳಾಯಿತು. ಅದನ್ನು ನಮ್ಮ ಆಂಟಿಯವ್ರು ವೀಡಿಯೋ ಮಾಡ್ತಿದ್ದು, ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ, ಅದಕ್ಕೆ ಬೈತಿದ್ದೆ ಇವಾಗ.
ನೆಕ್ಸ್ಟು ರುಬ್ಬೋಕಲ್ಲನ್ನ ಫಸ್ಟು ಹಾಕಿದ್ದಾರೆ. ಅದು ಏನಕ್ಕೆ ಅಂದರೆ ದೃಷ್ಟಿ ಆಗಬಾರ್ದು ಅಂತ ಅಂತೆ. ನಮ್ಮಮ್ಮ ಇವಾಗ ಹೇಳಿದ್ರು ದೃಷ್ಟಿ ಆಗಬಾರ್ದು ಮಕ್ಕಳಿಗೆ ಅಂತ ಫಸ್ಟು ಅದನ್ನು ಹಾಕಿ ಆಮೇಲೆ ತೊಟ್ಲಿಗೆ ಮಗುನ ಹಾಕ್ತಾರಂತೆ. ಓಕೆ. ಆ ದೃಷ್ಟಿ ಕಲ್ಲು ರುಬ್ಬೋಕಲ್ಲನ್ನ ಹಾಕಿದ್ದಾರೆ ನೋಡಿ. ಹಾಕಿ ಕೆಳಗಡೆಯಿಂದ 3 ಸರಿ ಹಾಕಿ ತೆಗ್ದು ಮಾಡ್ತಾರೆ. 3 ಸರಿ ಇಟ್ಟರು ಹಾಕೋದು ತೆಗೆಯೋದು ಮಾಡೋದು ನೋಡಿ. ಇವಾಗ ನೋಡಿ ನನ್ನನ್ನು 3 ಸರಿ ಸುತ್ತಬಿಟ್ಟು ಮಗುನ ಹಾಕು ಅಂತ ಅಂದರು. ಪ್ರಿಫರೆನ್ಸ್ ಜಾಸ್ತಿ ಸೋದ್ರ ಮಾವ ಅಲ್ವಾ, ಫಸ್ಟ್ ನಾನೇ ಹಾಕ್ಬೇಕಂತೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವಾಗ 1 ಸರಿ ಆಯಿತು, 2 ಸತಿ ಆಯಿತು, ಇವಾಗ 3ನೇ ಸತಿ ತಿರುಗಿಸ್ಬಿಟ್ಟು ಆಗದೆ ನೋಡಿ. ಇವಾಗ ಎಲ್ಲರೂ ಚಪ್ಪಾಳಿ ತೊಡ್ತಿದ್ದಾರೆ. ಅಲ್ಲಿಗೆ ತೊಟ್ಲು ಶಾಸ್ತ್ರ ಮುಗೀತು. ಇವಾಗ ನೋಡಿ ಅಳ ಸುಮ್ಮನೆ ಮಾಡಿಬಿಟ್ಟ ಫುಲ್ಲು. ಇವಾಗ ನಗ್ತಾ ನೋಡಿ, ಒಂದು ಸ್ವಲ್ಪ ಹೊತ್ತಲ್ಲಿ ನಗ್ತಾನೆ. ಇವಾಗ ತೊಟ್ಲು ತೂಗ್ತಿದ್ದಾರೆ ಎಲ್ಲರೂ. ಸ್ವಲ್ಪ ಹೊತ್ತು ತೂಗಿ ಮೋಸ್ಟ್ಲಿ ಅವನು ಅಲ್ಲೇ ಮಂಗ್ಸ ಥರನೇ ಇದ್ದಾರೆ. ಅವನು ಆ ಕಡೆ ನೋಡ್ತಿದ್ದಾನೆ, ಏನಂತಾನೆ ಗೊತ್ತಾಗ್ತಿಲ್ಲ ಅವನಿಗೆ. ಏನು ಆಗ್ತಿದೆ ಸುತ್ತಮುತ್ತ ಅಂತ ಗೊತ್ತಾಗ್ತಿಲ್ಲ. ಈಗ ನಿದ್ದೆಯಿಂದ ಎದ್ದಿದ್ದಾನೆ. ಗೈಸ್ ನೋಡಿ ಎಲ್ಲ ನಮ್ಮ ರಿಲೇಷನ್ಸ್ ಬಂದಿದ್ದಾರೆ. ನಮ್ಮ ಆಂಟಿ, ನಮ್ಮ ಮಾಮ, ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅಕ್ಕ, ಅವರು ಮಾವ, ಇವರು ನಮ್ಮ ಯೋಗಿ ಅಣ್ಣ ಅಂತ, ಇವರು ನಮ್ಮ ದೊಡ್ಡಪ್ಪ ಜಾಗಲ್ಲು, ಇವರು ನಮ್ಮ ದೊಡ್ಡತ್ತೆ ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 30 ಜನ ಬಂದಿದ್ರು. ಇಲ್ಲಿ ನೋಡಿ ಎಲ್ಲ ಫೋಟೋ ಹಾಕ್ತೀವಿ ತೆಗೆಸ್ಕೊಂಡಿರೋದು ನೋಡಿ. ಇದೆಲ್ಲ ಪೋಸ್ಟ್ ನಾಮಕರಣ, ಇವೆಲ್ಲ ಫೋಟೋಸು ಹೆಂಗಿದೆ ಕಮೆಂಟ್ ಮಾಡಿ. ಇದು ನಮ್ಮ ಅಜ್ಜ. ಊಟಕ್ಕೆ ಚೆನ್ನಾಗಿ ಮಾಡ್ತಿದ್ವಿ ಎಲ್ಲ. ಉಪ್ಪು, ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ ಮತ್ತು ಗೀ ರೈಸು, ಕುರ್ಮಾ, ಅನ್ನ ಸಾಂಬಾರು, ಸ್ವೀಟು, ಜಿಲೇಬಿ ಎಲ್ಲ ಮಾಡ್ತಿದ್ವಿ. 60 ಜನಕ್ಕೆ ಅಂತ ಮಾಡ್ತಿದ್ವಿ. ಬಂದಿದ್ದು ನೋಡಿದ್ರೆ 30 ಜನ. ನಾವು ಎಲ್ಲಿ ಹೆಂಗೆ ತಗೊಂಡೋಗೋದು, ಪಾತ್ರೆನ ತಂದಿರಲಿಲ್ಲ, ಏನು ತಂದಿರಲಿಲ್ಲ, ಹೆಂಗೆ ತಗೊಂಡೋಗೋದು ಅಂತ ಯೋಚನೆ ಮಾಡ್ತಿದ್ವಿ. ಕರೆಕ್ಟ್ ಟೈಮಿಗೆ ಇವರು ಸ್ಟೂಡೆಂಟ್ಸು ಪಿಕ್ನಿಕ್ಗೆ, ಒನ್ ಡೇ ಪಿಕ್ನಿಕ್ಗೆ ಅಂತ ಅಲ್ಲಿ ಆ ಸ್ಪಾಟಿಗೆ ಬಂದಿದ್ದರು. ನಾವು ಒಬ್ಬರು ಸರ್ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿದ್ವಿ, ಬನ್ನಿ ಪ್ರಸಾದ ಇದೆ ಊಟ ಮಾಡಿ ಅಂತ ಹೇಳಿದ್ವಿ. ಸರಿ ಅವರು ಒಪ್ಕೊಂಡ್ರು, ಬರ್ತೀವಿ ಅಂತ ಹೇಳಿದ್ರು. 10 ನಿಮಿಷ ಬರ್ತೀವಿ, ಮಕ್ಳನ್ನ ಕರ್ಕೊಂಡು ರೆಡಿ ಮಾಡಿರಿ ಅಂತ ಹೇಳಿದ್ರು. ಸೊ ಬಂದು ಊಟ ಮಾಡಿದ್ರು. ನಮಗೆಲ್ಲ ಫುಲ್ಲು ಖುಷಿ ಆಯಿತು ನೋಡಿ. ಊಟ ಮಾಡಿ ಎಲ್ಲ ಕೂತಿದ್ದಾರೆ. ನಮಗಂತೂ ಸಖತ್ ಖುಷಿ ಆಯಿತು. ಊಟ ಮಾಡಿ ಹೋಗಿದ್ದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಂದರು. ನಿಜವಲ್ಲ ಕುಟುಂಬದವ್ರು ನೋಡ್ರಿ, ಅವರೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಹಂಗೆ ಬಿಟ್ಟು ಹೋಗೋರು. ಆದರೆ ಅವ್ರು ಎಷ್ಟು ಒಳ್ಳೆ ಮನಸ್ಸು ಅಂದರೆ ಕುಟುಂಬದವ್ರಿಗೆ. ಸೊ ನಮ್ಮ ಮಕ್ಕಳು ಊಟ ಮಾಡಲಿ ಅಂತ ಎಲ್ರಿಗೂ. ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಏನೋ ಬಜ್ಜಿ ಖಾಲಿಯಾಗಿತ್ತು, ಮತ್ತೆ ಹೊಸ್ದಾಗಿ ಮಾಡಿದ್ರು. ಇರೋದನ್ನ ಹಾಕಿ ಕಳಿಸೋದು ಬೇರೆ ವಿಷಯ, ಆದರೆ ಮತ್ತೆ ಸಾಕಾಗ್ಲಿಲ್ಲ ಅನ್ನೋದನ್ನ ಹಾಕಿ ಕಳಿಸೋದು, ಬಡಿಸೋದು ಖುಷಿ ಆಯ್ತು ನಿಜವಾಗ್ಲೂ. ನಮ್ಮ ಹಾಸನದವರು, ಹಾಸನ ತಾಲೂಕಿನವರು, ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಅವ್ರ ಚಪ್ಪಾಳೆ ಅಭಿನಂದನೆ ಕಣ. ಇರ್ಲಿ ಬಿಡು. ಚಿಕ್ಕಮಗಳೂರಲ್ಲಿ ವಾಸ, ತಿಂದಿಗೆರೆ ಅಲ್ವಾ? ಓಕೆ ಚಿಕ್ಕಮಗಳೂರು ತಾಲೂಕು. ಒಳ್ಳೆ ಹಾಡಾಕಿ ಡ್ಯಾನ್ಸ್ ಮಾಡಿ, ಪರವಾಗಿಲ್ಲ, ಏನು ತೊಂದರೆ ಆಯ್ತಾ? ಆಗುತ್ತಾ? ಜಾಸ್ತಿ ಆಗಿದೆ ಹೊಟ್ಟೆ. ಇವಾಗ ನಮ್ಮ ಪಾಪುದು ಇನ್ನೂ 3 ತಿಂಗಳು ಇದೆ ಬರ್ಡೇ, ಆದರೂ ಅಡ್ವಾನ್ಸ್ ವಿಶ್ ಮಾಡ್ತಿದ್ದಾರೆ ನೋಡಿ. ನಮಗೆಲ್ಲ ಸಖತ್ ಖುಷಿ ಆಯಿತು ನಮ್ಮ ಪಾಪುದು ಬರ್ಡೇಗೆ ವಿಶ್ ಮಾಡಿದ್ದು. ಆಮೇಲೆ ಇವಾಗ ನೆಕ್ಸ್ಟು ಡ್ಯಾನ್ಸ್ ಟೈಮ್ ಅಂತಿದ್ರೆ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಇವಾಗ
ಇವರೆಲ್ಲ ಯಾವ ಸ್ಕೂಲಪ್ಪ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೆಬ್ಬಾಳ್ ಗ್ರಾಮ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಅಲ್ಲಿಂದ ಬಂದಿದ್ರು ಇವರು ಫುಲ್ ಪಿಕ್ನಿಕ್ಗೆ. ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಇವಾಗ ಹುಡುಗಿರ್ದಾಯ್ತು. ಹುಡುಗರು ನೋಡಿ ಇವಾಗ ಸುಂಟರ ಗಾಳಿ ಆಡಿ ಕುಣಿಸಿದ್ದಾರೆ. ಕಾಪಿರೈಟ್ಸ್ ಬರುತ್ತೆ ಅಂತ ಜಾಸ್ತಿ ಹಾಕಿಲ್ಲ. ಅಂದರೆ ನಮ್ಮ ಪಪ್ಪ ಅವರೆಲ್ಲ ಫೋಟೋ ತೆಕ್ಕೊಂಡಿದ್ದಾರೆ. ಇದು ಲಾಸ್ಟ್ ಫೋಟೋ ಅವ್ರು ಹೋಗ್ಬೇಕಾದ್ರೆ ತೆಕ್ಕೊಂಡ್ರು. ಸೊ ನಮಗಂತೂ ಸಖತ್ ಖುಷಿ ಆಯಿತು. ನಮ್ಮದು ಪಾಪುದು ನಾಮಕರಣ ಮಾತ್ರ ಸಕ್ಸಸ್ಫುಲ್ ಆಯಿತು ಅಂತ ಫುಲ್ ಖುಷಿ ಆಯಿತು. ಅಷ್ಟೇ.